ಹಾಯ್ ಗಾಯ್ಸ್, ಇವತ್ತು ನಾವು ಸುಗ್ಗಿ ರೆಸಾರ್ಟಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ದೂರ ಇದೆ ಭಾನುವಾರ ಇಲ್ಲಿಂದ? 40 ಕಿಲೋಮೀಟರ್ ಫ್ರಮ್ ಹೊಸೂರು. ಓಕೆ, ಹೊಸೂರಿಂದ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಗಣೇಶ ಟೆಂಪಲ್ ಇದೆ, ದರ್ಶನ ತಗೊಳ್ಳಿ. ನಾವು ದರ್ಶನ ತಗೊಳ್ತಾ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ನಾವು ನಿಯರ್ಲಿ ಬಂದುಬಿಟ್ಟು 400 to 700 ಮೆಂಬರ್ ಹೋಗ್ತಾ ಇದ್ದೀವಿ. ಓಕೆ, ಬಿ ವಿತ್ ಮೀ, ವಾಚ್ this video till end to see Sugi Resort. ಓಕೆ, ನಾವು 8:30ಗೆ ನಾವು ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇನ್ ಸೈಡಲ್ಲಿ ಸಾಂಗ್ಸ್ ಆಗಿಬಿಟ್ಟು ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ಮಾಡಿ ಎಂಜಾಯ್ಮೆಂಟ್ ಮಾಡ್ತಾ ಮಾಡ್ತಾ ನಾವೇನು ಮಾಡಿದ್ವಿ, ನಿಯರ್ಲಿ 9:30ಗೆ ಸುಗ್ಗಿ ರೆಸಾರ್ಟ್ಗೆ ನಾವು ರೀಚ್ ಆದ್ವಿ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಎಲ್ಲನೂ ಬಂದುಬಿಟ್ಟು ಪ್ರೀ ಬುಕ್ಕಿಂಗ್ ಆಗಿದೆ, ಆಲ್ರೆಡಿ ಪ್ರೀ ಬುಕ್ಡ್ ಆಗಿದೆ ನಮ್ಮದು. ಸೊ ಅದಕ್ಕಾಗಿ ನೀವು ಪ್ರೀ ಬುಕ್ಕಿಂಗ್ ಮಾಡಿಬಿಟ್ಟೇ ಬರಬೇಕು. ಇಲ್ಲಿ ನೋಡಿ, ಏನಂದರೆ ಎಂಟ್ರಿ ಫೀಸ್ ನಿಮಗೆ 1200 ವರೆಗೆ ಇರುತ್ತೆ. ಓಕೆ, ನಿಮಗೆ ಏನು ಡೀಟೇಲ್ ಬೇಕಂದರೆ ಗೂಗಲಲ್ಲಿ ನೀವು ನೋಡ್ಕೋಬೋದು. ಕರೆಕ್ಟಾಗಿ ನಿಮಗೆಲ್ಲ ಹೇಳಿದೆ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ಕಾಲ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೋಬೋದು. ನೀವು ಮೆಜೆಸ್ಟಿಕ್ಕಿಂದ ಬರ್ತಾಯಿದ್ರೆ 50 ಕಿಲೋಮೀಟರ್ ಆಗುತ್ತೆ, ಮೀನ್ಸ್ ನಿಯರ್ಲಿ 1.5 ಅವರ್ ಆಗುತ್ತೆ ಜರ್ನಿ. ಇದು ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಬರೋಕ್ಕೆ ತುಂಬ ಬೆಸ್ಟ್ ಆದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಮತ್ತು ಎಂಜಾಯ್ಮೆಂಟು ಇದೆ, ನಿಮಗೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಬರ್ಬೋದು. ಮತ್ತು ನಿಮಗೆ ಎಂಟ್ರಿ ಫೀಸು ಹೇಳಿದ್ರಲ್ಲ 1000 to 1200 ವರೆಗಿದೆ. ವೇರಿಯೇಷನ್ ಆಗುತ್ತೆ ಡಿಪೆಂಡ್ ಆನ್ ಸೀಸನಲ್ಲಿ. ಓಕೆ, ನೋಡ್ಬೋದು ನೀವು. ಈಗ ಎಂಟ್ರಿ ಬರ್ತಾ ಇದೆ, ಇವಾಗ ನೋಡ್ಬೋದು. ಇಲ್ಲಿ ರಿಸೆಪ್ಷನ್ ಇದೆ. ನಿಮಗೆ ಕಾಲ್ ಬುಕ್ಕಿಂಗ್ ಮಾಡಿದರೆ ನೀವು ಆಲ್ರೆಡಿ ನೀವು ಅಲ್ಲಿ ಹೋಗಿ ರಿಸೆಪ್ಷನಲ್ಲಿ ಹೋದಾಗ ನಿಮಗೆ ಒಂದು ಎಂಟ್ರಿ ಬ್ಯಾಂಡ್ ಕೊಡ್ತಾರೆ, ಮತ್ತಂದರೆ ವೆಲ್ಕಮ್ ಡ್ರಿಂಕಿಗೆ ಒಂದು ಕೂಪನ್ ಕೊಡ್ತಾರೆ. ಅದು ತೊಗೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಎಂಟರ್ ಆಗಿಬಿಟ್ಟು ನೀವು ನಿಮ್ಮದು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಇದು ನೋಡ್ಬೋದು ಎಷ್ಟು ಗ್ರೀನರ್ ಆಗಿದೆ ಅಂದರೆ, ಇಲ್ಲಿ ಗ್ರೀನರಿ ಪ್ಲೇಸಸ್ ಇದೆ. ಕಂಪ್ಲೀಟ್ಲಿ ಮ್ಯಾಂಗೋನೇ ಜಾಸ್ತಿ ಟ್ರೀ ಇದೆ, ಹಲಸಿನ ಹಣ್ಣಿನ ಗಿಡ ಇದೆ, ಜಾಕ್ ಫ್ರೂಟ್ಸ್ ಜಾಸ್ತಿ ಇದೆ ಇಲ್ಲಿ. ಅವರು ಇವಾಗ ಮ್ಯಾಂಗೋ ಸೀಸನ್ ಅಲ್ವ, ಮ್ಯಾಂಗೋಸ್ನು ಸೇಲ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಇನ್ಸೈಡೆಲ್ಲನೂ ಈ ಥರ ಚೆನ್ನಾಗಿದೆ, ಗ್ರೀನಾಗಿದೆ. ಯಾಕಂದರೆ ಮಳೆಗಾಲ ಅಲ್ವ, ಮಳೆ ಜಾಸ್ತಿ ಬಂದಿರೋ ಸಲುವಾಗಿ ಇದು ಇಷ್ಟು ಗ್ರೀನರಾಗಿ ಕಾಣ್ತಾ ಇತ್ತು. ಅಂದರೆ ತುಂಬ ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಆಗಿತ್ತು. ನಾವು ಅವತ್ತು ಹೋಗಿರೋ ದಿನ ವೆದರ್ ತುಂಬ ಚಿಲ್ಲಾಗಿತ್ತು. ನೋಡ್ಬೋದು, ಬಿಸಿಲೇ ಇಲ್ಲ. ನಿಯರ್ಲಿ ಹೇಳ್ಬೋದು ತುಂಬಾ ಕ್ರೌಡ್ ಆಗಿತ್ತು. ತುಂಬಾ ಒಂದು ಆಟ ಆಡಬೇಕಂದ್ರೆ ನಾವು ತುಂಬಾ ವೆಯ್ಟ್ ಮಾಡಿದ್ವಿ. ನಿಯರ್ಲಿ 15 to 20 ಮಿನಿಟ್ಸ್ ಹಾಗೆ ವೆಯ್ಟ್ ಮಾಡಿದ್ದೀವಿ. ನೋಡ್ಬೋದು ತುಂಬಾ ಬಿಗ್ ಪ್ಲೇಸಸ್ ಇದೆ ನಿಮಗೆ ಇಲ್ಲಿ. ಔಟ್ಡೋರ್ಸು, ಇಂಡೋರು, ಮತ್ತಂದರೆ ರೋಪಿಂಗು, ಥ್ರಿಲ್ಲಿಂಗ್ ನೋಡ್ಬೋದು. ಇಲ್ಲಿ ಸ್ಕೈ ಸೈಕ್ಲಿಂಗ್ ಇದೆ, ತುಂಬ ಚೆನ್ನಾಗಿದೆ. ನಿಮಗೆ ಸೇಫ್ಟಿನೂ ಇದೆ ತುಂಬಾ. ಇಲ್ಲಿ ನೀವು ಹೋಗ್ಬೋದು ಕಣ್ಮುಚ್ಚಿ. ಇದು ನಂದು ಬಂದುಬಿಟ್ಟು 3ನೇ ಸಲ ನಾನು ಈ ಸುಗ್ಗಿ ರೆಸಾರ್ಟ್ಗೆ ನಾನು ವಿಸಿಟ್ ಮಾಡ್ತಾ ಇರೋದು. ನೋಡಿ, ಇವಾಗ ಈ ಥರ ನಿಮಗೆ ಒಂದು ಬ್ಯಾಂಡ್ ಕೊಡ್ತಾರೆ, ಡಿಪೆಂಡ್ ಆನ್ ಕಲರ್ಸ್ ಅವರಿಗೆ. ಮತ್ತಂದರೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಈ ಥರ ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತಂದರೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು. ಬನಾನಾ, ಇಡ್ಲಿ ಈ ಥರ ಕೊಡ್ತಾಯಿದ್ರು. ನಾನು ವೆಜಿಟೇರಿಯನ್ ಆಗಿದ್ದೆ. ಮತ್ತಂದರೆ ನೋಡಿ, ನಾನ್ ವೆಜ್ ಅವರಿಗೆ ಎಗ್ ಈ ಥರ ಇದೆ, ನೀವು ತೊಗೊಂಡು ತಿನ್ಬೋದು. ಅನ್ಲಿಮಿಟೆಡ್ ಆಗಿದೆ. ಮತ್ತಂದರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ತುಂಬ ಜನ ಇತ್ತು. ಬಟ್ ತುಂಬಾ ಫೆಸಿಲಿಟಿನೂ ಚೆನ್ನಾಗಿದೆ ಇಲ್ಲಿ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗ್ಬೋದು. ನಾನು ಇದ್ರ ಜೊತೆ ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿದಾದ್ಮೇಲೆ ಆಟ ಆಡಿಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ಸೈಡ್ ಹೋಗಿದ್ವಿ. ಯಾಕಂದರೆ ಅಲ್ಲೇ ಲಾಕರ್ ಇದೆ, ನಮಗೆ ಲಾಕರು ಪ್ರೊವೈಡ್ ಮಾಡ್ತಾರೆ ನಮ್ಮದು ಬ್ಯಾಗ್ ಇಡೋಕ್ಕೆ. ಓಕೆ, ಲಗೇಜ್ ಎಲ್ಲನೂ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟು ನಾವು ಲಾಕ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ಇದು ರೈನ್ ಡ್ಯಾನ್ಸ್ ಸಲುವಾಗಿ ಇದು ಪ್ಲೇಸ್ ಇದೆ. ಒಂದು ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಲ್ಲಿ ಮಾತ್ರ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ನಿಮಗೆ ಇದು ಅರ್ಲಿ ಮಾರ್ನಿಂಗಲ್ಲಿ ತೋರಿಸ್ತಾ ಇದ್ದೀನಿ, ಅದಕ್ಕೆ ಜನ ಕಡಿಮೆ ಇದೆ. ಈ ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸಿದ್ದೀನಿ ರೈನ್ ಡ್ಯಾನ್ಸ್ ಮಾಡೋದು. ಆ ವಿಡಿಯೋದಲ್ಲಿ ನೋಡಿ ತುಂಬಾ ಕ್ರೌಡ್ ಪೀಪಲ್ಸು. ನೀಟಾಗಿದೆ ಪ್ಲೇಸ್ ಎಲ್ಲನೂ, ನೋಡ್ಬೋದು ಶಾಂತಾಗಿದೆ.
ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದೆ, ಇನ್ನೊಂದು ಬಿಗ್ ಒಂದಿದೆ ಆ ಕಡೆ. ದೊಡ್ಡವರಿಗೆ ಚಿಕ್ಕವರಿಗೆ ಅಂತ ಈ ಥರ ಎರಡಿದೆ. ಅಲ್ಲಿ ನಿಮಗೆ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ. ಮ್ಯಾಂಗೋಸ್ ಅಂತ ತುಂಬಾ ಇದೆ, ಎಲ್ಲಿ ಬೇಕಲ್ಲಿ ಮ್ಯಾಂಗೋಸ್. ಓಕೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಪರ್ಸ್ನಲ್ ಲಾಕರ್ಸ್ ಇದೆ. ನೀವು ಇಲ್ಲಿ ನಿಮ್ದು ಲಗೇಜ್ ಇಟ್ಕೋಬೋದು. ಲಗೇಜ್ ಇಟ್ಕೊಂಡ್ಮೇಲೆ ನಾವು ಹೋದ್ವಿ ಫಸ್ಟು ಬರ್ಡ್ಸ್ ಕ್ಯಾಂಪಲ್ಲಿ, ಮೀನ್ಸ್ ಬರ್ಡ್ಸ್ ಏವಿಯರಿ. ಇಲ್ಲಿನೂ ಸ್ವಲ್ಪ ಲೈನ್ ಇತ್ತು, ನಾವು ಅದಕ್ಕೆ ಬೇಗ ಹೋಗಿರೋದು, ಯಾಕಂದರೆ ಜಾಸ್ತಿ ಜನ ಇರ್ತಾರೆ ಅಂತ. ನೋಡ್ಬೋದು ತುಂಬಾ ಸುಂದರವಾದ ಗಿಳಿಗಳಿದೆ. ಎಷ್ಟು ಡಿಫ್ರೆಂಟ್ ಟೈಪ್ ಆಗಿದೆ ಅಂದರೆ ಬರ್ಡ್ಸ್ ತುಂಬಾ ಚೆನ್ನಾಗಿತ್ತು, ಸೌಂಡ್ ಆದರೂ ಕೇಳೋಕ್ಕೆ. ಓಕೆ, ನಾವು ಬರ್ಡ್ಸ್ ಜೊತೆ ತುಂಬ ಫೋಟೋಸ್ ತೊಗೊಂಡ್ವಿ. ಮತ್ತಂದರೆ ನೋಡ್ಬೋದು ನೀವು ವಿಡಿಯೋದಲ್ಲಿ ನೋಡಿ, ಕೈಯಲ್ಲಿ ಸ್ವಲ್ಪ ನಮಗೆ ಕಾಳು ಕೊಡ್ತಾರೆ. ನಾವು ಹೋದಾಗ ತುಂಬ ಗಿಳಿಗಳು ಬರ್ಡ್ಸ್ ಎಲ್ಲ ಬಂದುಬಿಟ್ಟು ನಮ್ಮದು ತಲೆ ಮೇಲೆ ಕೈ ಮೇಲೆ ಕುಂದಿರುತ್ತೆ. ಬಟ್ ಏನಾಗಿದೆ, ಎಲ್ಲ ಬಿಫೋರೆಲ್ಲ ಬಂದು ಹೋಗಿದ್ರು, ಅವೆಲ್ಲ ತಿಂದುಬಿಟ್ಟಿದ್ವಲ್ಲ, ಅದಕ್ಕೆ ಹೊಟ್ಟೆ ತುಂಬಿದೆ ಅನಿಸುತ್ತೆ. ಯಾವುದೂ ಬಂದಿಲ್ಲ, ಒಂದೆರಡು ಮಾತ್ರ ಬಂತು. ಆಮೇಲೆ ಇದನ್ನು ಟ್ರೈನ್ ಅಪ್ ಮಾಡ್ತಾನೆ ನಮಗೆ ಹಿಡಿಯೋಕ್ಕೆ. ಏನು ನನಗೂ ಗೊತ್ತಿಲ್ಲ, ಈ ನೇಮ್ ನೀವು ಕಮೆಂಟಲ್ಲಿ ಹೇಳ್ಬೋದು ನೋಡಿ. ಬಟ್ ಇದು ಬಂದುಬಿಟ್ಟು ವೆಜಿಟೇರಿಯನ್ ಅಂತೆ, ನಮಗೆ ಕಚ್ಚೋದಿಲ್ಲ ಅಂತೆ, ಅದಕ್ಕೆ ಅವರು ಹೋಲ್ಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಕೈಯಲ್ಲಿ ಈಸಿಯಾಗಿ ನಾವು ಹೋಲ್ಡ್ ಮಾಡ್ಬೋದು ನೋಡಿ. ನಾನು ಆರಾಮಾಗಿ ಹೋಲ್ಡ್ ಮಾಡಿದೆ. ಆಮೇಲೆ ಏನು ಮಾಡಿದ್ವಿ, ಅದು ಹೋದ್ಮೇಲೆ ಆಮೇಲೆ ನಾವು ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ವಿ. ಆಮೇಲೆ ಸೆಕೆಂಡಲ್ಲಿ ಹೋದ್ವಿ, ವಾಟರ್ ಜಾಗಿಂಗ್ಗೆ ಹೋದ್ವಿ. ನೋಡ್ಬೋದು ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಫ್ರೆಂಡ್ ಬಂದುಬಿಟ್ಟು ತುಂಬ ಭಯ ಪಡ್ತಾಯಿದ್ರು. ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ತುಂಬ ಗೇಮ್ಸ್ ಇದೆ ಇಲ್ಲಿ, ನಾವು ಸ್ವಲ್ಪ ಮಾತ್ರ ಗೇಮ್ ಆಡಿದ್ವಿ. ಮತ್ತು ಆಮೇಲೆ ಥರ್ಡ್ ಬಂದುಬಿಟ್ಟು ATV ರೈಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಇದು ಆಗಿಲ್ಲ ನನಗೆ. ನೋಡ್ಬೋದು ಆಮೇಲೆ ಅವರು ಟ್ರೈನರ್ ಹೆಲ್ಪ್ ತೊಗೊಂಡ್ಬಿಟ್ಟು ನಾನು ರೌಂಡ್ ಹಾಕಿದೆ. ಬಟ್ ನಮ್ಮ ಫ್ರೆಂಡ್ ನೋಡ್ಬೋದು ಎಷ್ಟು ಬಿಂದಾಸ್ ಆಗಿ ಓಡಿಸ್ತಾ ಇದ್ದಾರೆ, ಫ್ರೀಯಾಗಿ ಸಖತ್ತಾಗಿ ಓಡಿಸ್ತಾ ಇದ್ದಾರೆ ಅವರು, ನೋಡ್ಬೋದು. ಆಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಸ್ಕೈ ಸೈಕಲಿಂಗ್ ಹೋದ್ವಿ. ಅದು ತುಂಬಾ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಹೈಯಲ್ಲಿ ಇತ್ತಲ್ಲ, ಗ್ರೀನರ್ ಆಗಿತ್ತು, ಒಂಥರ ಥ್ರಿಲ್ಲಿಂಗ್ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು ನೀವು. ಓಕೆ, ಈ ಫ್ರೆಂಡು ಬಂದುಬಿಟ್ಟು ಇವಳಿಗೂ ಸ್ಕೈ ಸೈಕ್ಲಿಂಗ್ ಮಾಡಬೇಕಂದ್ರೆ ಭಯ ಆಗ್ತೈತೆ. ನಾನೇನಿಲ್ಲ, ಒಂದು ಮಾತು ಹೇಳಿದೆ, ಇಲ್ಲ ಕಂಟಿನ್ಯೂ ನೀವು ಪ್ಯಾಡಲ್ ಮಾಡ್ತಾನೆ ಇರಬೇಕಂದ್ರೆ, ನೀವು ಕಂಟಿನ್ಯೂಸ್ಲಿ ಸೈಕಲ್ ರನ್ ಮಾಡ್ತಾನೆ ಇದ್ದಾಗ ಭಯ ಬರೋದಿಲ್ಲ ಅಂತ ಹೇಳಿದೆ. ತುಂಬ ಎಂಜಾಯ್ಮೆಂಟ್ ಮಾಡಿದ್ಲು ಅಂತ ಹೇಳಿದ್ರು, ಸಖತ್ತಾಗಿತ್ತು. ಇವಾಗ ನಾವು ಮತ್ತೆ ರೆಡಿ ಆಗಿದ್ವಿ ಜಿಪ್ ಲೈನ್ ಹೋಗೋಕ್ಕೆ. ಹೆಲ್ಮೆಟ್ ಮತ್ತು ಬೆಲ್ಟ್ ಕೊಟ್ಟು ಹಾಕ್ಕೊಂಡು ರೆಡಿ ಆಗಿದ್ವಿ ನಾವು ಹೋಗೋಕ್ಕೆ. ಎಕ್ಸೈಟ್ಮೆಂಟಲ್ಲಿ ಇದ್ಲು ನನ್ನ ಫ್ರೆಂಡು, ಯಾಕಂದರೆ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಆಮೇಲೆ ಜಿಪ್ ಲೈನ್ ಆಡಾದ್ಮೇಲೆ ಕೇಳಿದೆ, ಸೂಪರಾಗಿದೆ, ನನಗೆ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ಲು. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ. ನಾನು ಜಿಪ್ ಲೈನ್ ಸ್ಟಾರ್ಟ್ ಮಾಡಿದೆ, ಸೆಲ್ಫಿ ವಿಡಿಯೋಸ್ ತಗೊಳ್ತಾ. ಬಟ್ ನಾನು ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು ಜಿಪ್ ಲೈನು. ಇಲ್ಲಿ ತುಂಬ ಗೇಮ್ಸ್ ಇದೆ ಗಾಯ್ಸ್, ಸಖತ್ತಾಗಿತ್ತು, ಥ್ರಿಲ್ ಆಗಿತ್ತು. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನೀವು ಬರ್ಬೋದು ಇಲ್ಲಿ. ಆಮೇಲೆ ನಾವು ಆರ್ಚರಿ ಹೋಗಿ ನೋಡಿ, ಈ ಥರ ನಮಗೆ ಇವಾಗ ಆರ್ಚರಿ ಮಾಡೋಕ್ಕೆ ನಮಗೆ 2 ಪಾಯಿಂಟ್ಸ್ ತೊಗೊಳ್ತಾರೆ. ಹಾಗೆ ಜಿಪ್ ಲೈನ್ಗೆ 3 ಪಾಯಿಂಟ್ಸ್, ಈ ಥರ ನಮಗೆ ಡಿಟೆಕ್ಟ್ ಮಾಡ್ತಾರೆ. ಓಕೆ, ನೋಡಿ ನನ್ನ ಗೋಲ್ ಹೇಗಿದೆ ಅಂತ. ಸುಮ್ಮನೆ ಟ್ರೈ ಮಾಡಿದೆ, ನನಗೇನು ಅಷ್ಟು ಗೊತ್ತಿಲ್ಲ, ಬಟ್ ಟ್ರೈ ಮಾಡಿದೆ. ಎಲ್ಲನೂ ಗೋಲಲ್ಲೇ ಇತ್ತು, ಚೆನ್ನಾಗಿ ಅನಿಸ್ತು. ಆಮೇಲೆ ಸ್ವಲ್ಪ ಜೋಕಾಲಿ ಆಡಿದೆ. ನನಗಂದರೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಲ್ಲೇ ತುಂಬ ಆಡ್ತಾಯಿದ್ದೆ ಜೋಕಾಲಿ, ತುಂಬ ಇವಾಗೂ ಇಷ್ಟ ಆಗುತ್ತೆ. ಎಂಜಾಯ್ಮೆಂಟ್ ಮಾಡ್ತಾ ಊಟಕ್ಕೆ ಹೋದ್ವಿ. ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬಂದ್ವಿ ಲ್ಯಾಂಡ್ ಜಾಬಿಂಗ್ಗೆ. ಬಟ್ ಊಟ ಮಾಡಿಬಿಟ್ಟು ಲ್ಯಾಂಡ್ ಜಾಬಿಂಗ್ ಮಾಡೋಕ್ಕೆ ಹೋಗಬೇಡಿ ಗಾಯ್ಸ್, ಬಿಕಾಸ್ ಯಾಕಂದರೆ ಹೋಟೆಲಿರೋ ಊಟ ಎಲ್ಲ ಹೊರಗಡೆ ಬರುತ್ತೆ. ಪ್ಲೀಸ್ ಟ್ರೈ ಮಾಡಬೇಡಿ, ಬಿಫೋರ್ ಫುಡ್ ಮಾತ್ರ ಟ್ರೈ ಮಾಡಿ ನಿಮಗೆ. ಬಟ್ ಏನೋ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲನೂ. ನೋಡಿ ಈ ಥರ
ನೋಡಿ ಇದು ವೆದರ್ ಇದೆ. ಮೇಲ್ಗಡೆಯಿಂದ ನಾವು ಜಿಪ್ ಲೈನ್ ಹೋದಾಗ ಅವಾಗ ವಿಡಿಯೋ ಮಾಡ್ಕೊಂಡಿದ್ದೆ. ತುಂಬ ಶಾಂತ ಗ್ರೀನರಿ ಆಗಿ ಪ್ಲೇಸ್ ಇತ್ತು. ಆಮೇಲೆ ನಾವು 3:30ಗೆ ರೈನ್ ಡ್ಯಾನ್ಸ್ ಆಡೋಕ್ಕೆ ಬಂದ್ವಿ. ನಾವು ಇನ್ನು ರೈನ್ ಡ್ಯಾನ್ಸ್ ಮಾಡಿಲ್ಲ, ಬೇರೆಯವ್ರು ಮಾಡೋದು ನೋಡಿದ್ವಿ. ನೋಡ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸ್ ಸ್ವಿಮ್ಮಿಂಗ್ ಮಾಡಿದ್ವಿ. ಆಮೇಲೆ ಸ್ನ್ಯಾಕ್ಸ್ ತಿಂದ್ಬಿಟ್ಟು ನಾವು ಹೊರಟುಬಿಟ್ವಿ 5:30ಗೆ. ಓಕೆ, ದಟ್ಸ್ ಆಲ್ ಟುಡೇ vlog. Keep supporting, guys. See you next vlog.